ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ. ಇನ್ನೂ ಕೆಲವರಿಗೆ 11ನೇ ಕಂತಿನ ಹಣ ಸಹ ಬಂದಿಲ್ಲ. ಟೋಟಲ್ ಆಗಿ ನಾಳೆ 19 ಜಿಲ್ಲೆಗಳಿಗೆ 4,000 ಹಣ ಜಮಾ ಆಗುವಂಥದ್ದು. ಸೊ ಆ 4,000 ಹಣ ಯಾವ ಜಿಲ್ಲೆಗೆ ಬಿಡುಗಡೆ ಆಗುತ್ತದೆ, ಆ 19 ಜಿಲ್ಲೆಗಳು ಯಾವುದು ಅಂತ ನೀವು ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಆಗಿದ್ದರೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ದೊರೆಯುತ್ತದೆ. ಏನೆಂದರೆ ಯಾವ ಜಿಲ್ಲೆಗೆ 4,000 ಹಣ ಬರುತ್ತದೆ, ಇನ್ನು ಯಾವ ಜಿಲ್ಲೆಗೆ 4,000 ಹಣ ಮುಂದೆ ಬರುತ್ತದೆ ಎಂಬ ಕಂಪ್ಲೀಟ್ ಮಾಹಿತಿಯನ್ನು ಸಹ ಈ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ಸೊ ಕಂಪ್ಲೀಟಾಗಿ ವಿಡಿಯೋನು ವಾಚ್ ಮಾಡಿ. ಹೀಗಾಗಿ ಆ 19 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದೆ ಅಂತ ನೀವು ತಿಳಿದುಕೊಳ್ಳಲೇಬೇಕು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಏನೆಂದರೆ ಯಾವಾಗ ಹಣ ಬಿಡುಗಡೆಯಾಗುತ್ತದೆ, ಎಷ್ಟೆಷ್ಟು ಹಣ ರಿಲೀಸ್ ಆಗುತ್ತದೆ, ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತದೆ ಎನ್ನುವ ವಿಡಿಯೋ ಕ್ಲಿಪ್ಪನ್ನು ಸಹ ನಿಮಗೆ ಮುಂದೆ ತೋರಿಸಿಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡುವ ಜವಾಬ್ದಾರಿ ನಿಮ್ಮದು. ನೀವೇ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಲೇಬೇಕು. ಯಾಕಂದರೆ ಯಾವ ಜಿಲ್ಲೆಗಳಿಗೆ 4,000 ಹಣ ರಿಲೀಸ್ ಆಗ್ತದೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಲೈಕ್ ಬಟನ್ಗೆ ಪ್ರೆಸ್ ಮಾಡಿ, ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಇಲ್ಲ ಅಂತ ತಪ್ಪದೇ ಕಮೆಂಟ್ ಮಾಡಿ. ಸೊ ಗೃಹಲಕ್ಷ್ಮಿ 2,000 ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ನಿಜಾನೇ, ಇವಾಗಲೂ ಸಹ ಜಮಾ ಆಗುತ್ತಾ ಇದೆ. ಹೆಚ್ಚಾಗಿ ಬೆಳಗಾವಿ ಜಿಲ್ಲೆ ಯಾರಿಗೂ ಸಹ ಜಮಾ ಆಗಿಲ್ಲ ಹಣ. ಅವರು ತಾಲೂಕು ವೈಸ್ ಡಿವೈಡ್ ಮಾಡಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಹಾಗೂ ಉಡುಪಿ, ಹಾವೇರಿ ಜಿಲ್ಲೆಗಳಲ್ಲಿ 4,000 ಹಣ ಜಮಾ ಆಗಿದೆ ಈವಾಗಲೇ. ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಸಹ 4,000 ಹಣ ಜಮಾ ಆಗಿದೆ. ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಇವಾಗ 4,000 ಹಣ ಜಮಾ ಆಗ್ತಿದೆ. ಯಾರಿಗೆಲ್ಲ 2,000 ಹಣ ಜಮಾ ಆಗಿದೆಯೋ ಅವರು ಯಾವುದೇ ರೀತಿಯ ಭಯಪಡುವಂಥದ್ದು ಏನೇ ಇಲ್ಲ. ಆಗಸ್ಟ್ 15ರ ಮೇಲೆ ಅವರು ಹಣವನ್ನು ಜಮಾ ಮಾಡ್ತಾರೆ. ಉಳಿದ 2,000 ಹಣವನ್ನು ಜಮಾ ಮಾಡುತ್ತಾರೆ. ಸೊ ನೀವು ಯಾವುದೇ ರೀತಿಯ ಗೊಂದಲ ಪಡಬೇಕಾದಂಥ, ಯಾವುದೇ ರೀತಿಯ ಸಂದೇಹ ಪಡಬೇಕಾದಂಥ ಸುದ್ದಿ ಏನಿಲ್ಲ. ಗೃಹಲಕ್ಷ್ಮಿಯ ಹಣ ಜಮಾ ಆಗೋದಕ್ಕೆ ಕನಿಷ್ಠ ಒಂದು 15 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. ಆಗಸ್ಟ್ 15ರಿಂದ ಆಗಸ್ಟ್ 28ರ ಒಳಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತದೆ. ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಾದರೆ ಸರ್ಕಾರಕ್ಕೆ 3,000 ಕೋಟಿ ಹಣ ಬೇಕಾಗುತ್ತದೆ. ಆ ಹಣವನ್ನು ಒಂದೇ ಸಲ ಬಿಡುಗಡೆ ಮಾಡಲು ಆಗುತ್ತಿಲ್ಲ. ಅವರು ತಾಲೂಕು ವೈಸ್ ಡಿವೈಡ್ ಮಾಡಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ನೀವು ಯಾವುದೇ ರೀತಿಗೆ ಭಯ ಪಡಬೇಕಾಗಿಲ್ಲ. ಇದೊಂದು ಗ್ಯಾರಂಟಿ ಹಣ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಸ್ಪಷ್ಟನೆ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ಪನ್ನು ಸಹ ನೀವು ಈಗ ನೋಡ್ಕೊಂಡು ಬನ್ನಿ. ಯೋಜನೆದು 2 ತಿಂಗಳಾಯ್ತು, ಹಣ ಬಂದಿಲ್ಲ ಅಂತ ಬಿಡುಗಡೆ ಮಾಡಾಯಿತು. ನೋಡಿ, ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ, ಯಾವುದೋ ಒಂದು ಬರೀ ಸಬ್ಸಿಡಿಯನ್ನ ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ನಂದಿನ ಸಾಕು ಅಣ್ಣನ ಕೇಳಿ. ಸೊ ಎಲ್ಲರೂ ಕೂಡ ವಿಡಿಯೋ ಕ್ಲಿಪ್ಪನ್ನು ಸರಿಯಾಗಿ ನೋಡಿದ್ದಾರೆ ಅಂತ ತಿಳ್ಕೊತೀನಿ. ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 3,000 ಕೋಟಿ ಹಣ ಜಮಾ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಅದಕ್ಕೆ 15 ದಿನಗಳ ಕಾಲಾವಕಾಶ ಬೇಕೇ ಆಗುತ್ತದೆ. ಅದರ ನಂತರ ಮತ್ತೊಂದು ತಿಂಗಳ ಹಣ ಜಮಾ ಮಾಡೋಕ್ಕೆ ರೆಡಿ ಆಗುತ್ತದೆ. ಸೊ ಎಲ್ಲರೂ ನಿಶ್ಚಿಂತೆ ಇರಿ. ಇದೊಂದು ಗ್ಯಾರಂಟಿ ಹಣ, ಯಾವುದೇ ರೀತಿ ಭಯ ಪಡುವಂಥದ್ದು ಏನಿಲ್ಲ. ಎಲ್ಲರಿಗೂ ಜಮಾ ಆಗುತ್ತದೆ. ಹಾಗೂ 4,000 ಹಣ ಯಾವ ಜಿಲ್ಲೆಗೆ ಜಮಾ ಆಗಿದೆ, ಜಮಾ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋದಾದರೆ ಗದಗ, ಹಾವೇರಿ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯನಗರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ ಇದೊಂದು ಜಿಲ್ಲೆಗಳಲ್ಲಿ ಇದುವರೆಗೂ ಜಮಾ ಆಗ್ತಾ ಇದೆ. ಕೆಲವು ತಾಲೂಕು ವೈಸ್ ಡಿವೈಡ್ ಮಾಡಿ ಹಣ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಈವಾಗಲೂ ಸಹ ಹಣ ಜಮಾ ಆಗ್ತಾಯಿದೆ. ಕೆಲವೊಂದು ತಾಲೂಕುಗಳಲ್ಲಿ ಇನ್ನೂ ಜಮಾ ಆಗಿಲ್ಲ. ಅವರು ತಾಲೂಕು ವೈಸ್ ಡಿವೈಡ್ ಮಾಡಿ ಹಣ ಜಮಾ ಮಾಡ್ತಾ ಇದ್ದಾರೆ. ಈ 19 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಎಷ್ಟು ಹಣ ಬಂದಿದೆ ಅಂತ ಸಹ ಕಮೆಂಟ್ ಮಾಡಿ, ಆಯಿತಾ? ಹಾಗೂ ಇದೇ ರೀತಿ ವಿಡಿಯೋ ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.